ಈ ಥರ ಕಾಳು ಗತಿ ಬಿಜಾಪುರ ಅಥವಾ ಗುಲ್ಬರ್ಗ ಸ್ಟೈಲ್ ಶೇಂಗಾ ಚಟ್ನಿ ಮಾಡ್ಕೋಬೇಕು ಅಂತಂದರೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೋಬೇಕಂದ್ರೆ ನೀವು ಫುಲ್ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿದ್ರಿ ಅಂದರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನೋಡಿರಿ, ನಾನು ಶೇಂಗಾನ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಒಂದು ಬಳ್ಳು ಅಂತರ ಇರೋಷ್ಟು ಕಡಿಮೆ ಇರೋಷ್ಟು ನಾನು ನಿಮಗೆ ತೋರಿಸ್ತಾ ಇದ್ದೇನಲ್ಲ, ಇಲ್ಲಿ ಅಷ್ಟು ಕಡಿಮೆ ಇರೋಷ್ಟು ಇಲ್ಲಿ ಅಳತೆ ತೊಗೊಳ್ರಿ ಶೇಂಗಾನ. ಈ ಶೇಂಗಾನ ನಾನು ಹಸಿ ಶೇಂಗಾ ಇದು ಅಳತೆ ತಗೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೈ ಬಿಡ್ದಂಗೆ ಫ್ರೈ ಮಾಡ್ಕೊಳ್ರಿ. ಚೆನ್ನಾಗಿ ರೋಸ್ಟ್ ಆಗಬೇಕು. ಚೆನ್ನಾಗಿ ಒಂದು ಹದವಾಗಿ ಹುರಿಬೇಕು ಇವು. ಮತ್ತು ಇದೇನು ಸಿಪ್ಪೆ ತೆಗೆಯೋದೇನು ಬೇಕಾಗಿಲ್ಲ, ಹಾಗೆ ಮಾಡಿಬಿಡೋದಿದು. ತುಂಬ ಈಜಿ ಐತಿ, ಚೆನ್ನಾಗಿ ಮಾಡ್ಕೊಂಬಿಡ್ಬೋದು. ಗುಲ್ಬರ್ಗ ಮತ್ತು ಬಿಜಾಪುರ ಸೈಡ್ ಕುಟ್ಟಿ ಬಿಟ್ಟು ಮಾಡ್ತಾರೆ. ಏನಪ್ಪ ನಾವು ಹೆಂಗೆ ಮಾಡೋದು ಅಂತಂದೇಳಿ ಅನ್ಕೊಳೋದೇ ಬೇಡ. ಅದಕ್ಕೆ ತುಂಬ ಚೆನ್ನಾಗಿ ಬರ್ತೈತಿ ಈ ಥರ ಚಟ್ನಿ. ನಾನು ಮಾಡೋದೆಲ್ಲ ಇದೇ ಥರನ ನಾನು ಮಾಡ್ತಿರ್ತೀನಿ ಆಲ್ಮೋಸ್ಟ್. ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು ಪ್ಲೇಟಿಗೆ ತೆಗೆದು ಎತ್ತಿಟ್ಕೊಂಡೆ. ಹಾಗೆ ನಾನು ಇಲ್ಲಿ ಗುರಾಳ್ ಚಟ್ನಿನೂ ಮಾಡ್ತಾಯಿದ್ದೀನಿ. ಗುರಾಳ್ ಚಟ್ನಿನೂ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ವಿಡಿಯೋನ. ಬಟ್ ಮೇನ್ ನಾನು ತೋರಿಸ್ತಿರೋದು ಶೇಂಗಾ ಚಟ್ನಿನೇ. ಬೇಕಂದ್ರೆ ಗುರಾಳ್ ಚಟ್ನಿ ನೋಡ್ಕೋಬೋದು ಅಂತಂದೇಳಿ ಇದು ಗುರಾಳನೂ ಹುರ್ಕೋತಾ ಇದ್ದೀನಿ. ಎರಡೂ ಕೂಡ ಒಂದೇ ಸಲಕ್ಕೆ ಮಾಡಿಬಿಟ್ರಾಯ್ತು ಅಂತಂದೇಳಿ ಆ್ಯಕ್ಚುಲಿ ಸಂಕ್ರಾಂತಿಲೇ ಮಾಡ್ತಾಯಿದ್ದೆ. ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸೋಣ ಅಂತಂದು ಹೇಳಿಬಿಟ್ಟು. ಗುರಾಳ್ ಚಟ್ನಿಗೆ ಏನಪ್ಪ ಅಂತಂದ್ರೆ ಸಿಂಪಲ್ಲು ಎಲ್ಲ ಚಟ್ನಿಗೆ ಮಾಡ್ದಂಗೆ ಮಾಡೋದು. ಬಟ್ ಏನಂದರೆ ಗುರಾಳ್ ಚೆನ್ನಾಗಿರಬೇಕು, ಗಟ್ಟಿ ಇರಬೇಕು. ಕಾಳು ಜಟ್ಟಿದ್ರೆ ಟೇಸ್ಟ್ ಆಗೋಂಗಿಲ್ಲ ಇದು. ನೀವು ಚಟಪಟ ಅಂತಂದೇಳಿ ಸಿಡ್ಯಾಕೆ ಸ್ಟಾರ್ಟ್ ಮಾಡ್ತಾವೆ. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ರಿ. ಯಾವಾಗ ಸಿಡ್ಯಾಕತ್ತೋಣ ಅವಾಗ ಮತ್ತು ಒಳ್ಳೆ ಸ್ಮೆಲ್ ಬರ್ತೈತಿ ಇದು. ಆ ಟೈಮಲ್ಲಿ ಇದನ್ನು ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು. ಈಗ ಹುರಿದಿಟ್ಟಿರೋ ಶೇಂಗಾ ಐತಲ್ಲ, ಸ್ವಲ್ಪ ಉಗುರು ಬೆಚ್ಚಗಿರಬೇಕು. ಉಗುರು ಬೆಚ್ಚಿದ್ದಾಗೆ ತೊಗೊಂಡ್ಬಿಡಬೇಕು. ಇದನ್ನು ನಾನು ಅದೇ ಮಿಕ್ಸಿ ಜಾರಿಗೆ ನಾನೇನು ಅಳತೆ ತೋರಿಸಿದ್ನಲ್ಲ ಅದೇ ಮಿಕ್ಸಿ ಜಾರಿಗೆ ನಾನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಸಿಂಪಲ್ಲು ಇದಕ್ಕೆ ನಾನು ಇಲ್ಲಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಮತ್ತು ಜೀರಿಗೆ, ಸಾಲ್ಟು, ಹಾಗೆ ಅಚ್ಚ ಖಾರದ ಪುಡಿ ಇಷ್ಟೇ ಹಾಕ್ಕೋತಿದ್ದೀನಿ ನಾನು. ನೀವೆಲ್ಲ ಏನು ಹಾಕ್ಕೋತೀರ ನನಗೆ ಗೊತ್ತಿಲ್ಲ. ಬಟ್ ಇದಕ್ಕೆ ಬರೀ ಜೀರಿಗೆ ಮತ್ತು ಬೆಳ್ಳುಳ್ಳಿ ಅಷ್ಟೇ ಹಾಕಿನೂ ತೋರಿಸ್ತಾರೆ. ನಾನು ಇಲ್ಲಿ ಕರಿಬೇವು ಈ ಥರ ಚಟ್ನಿಯೊಳಗೆಲ್ಲ ತಿನ್ನಬೇಕು ಅಂತಂದು ನಾನು ಹಾಕ್ತಿದ್ದೀನಿ. ಬೆಳ್ಳುಳ್ಳಿ ಮತ್ತು ಕರಿಬೇವು ಕಂಪು ಕೂಡ ಜಾಸ್ತಿ ಕೊಡುತ್ತೆ ಅಂತಂದು ಹೇಳಿಬಿಟ್ಟು. ಅಚ್ಚ ಖಾರದ ಪುಡಿನ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ರಿ. ಹಾಗೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ನೋಡಿರಿ, ಮೇನ್ ಮೆಥಡ್ ಅಂತಂದರೆ ಇಲ್ಲಿ ನೀವು ಹಾಕ್ಕೊಂಡ್ರಲ್ಲ ಅಷ್ಟೆಲ್ಲ, ಇದನ್ನು ನೋಡಿ ನಾನು ಈ ಥರ ಮಾಡ್ತಿದ್ದಾನಲ್ಲ ಪಲ್ಸ್ ಮೋಡಲ್ಲಿ, ಈ ಥರ ಪಲ್ಸ್ ಮೋಡಲ್ಲೇ ಇರಬೇಕಿದು. ಏನಂದರೆ 1-2 ಸೆಕೆಂಡ್ ಆನ್ ಮಾಡಬೇಕು, 1-2 ಸೆಕೆಂಡ್ ಬಂದ್ ಮಾಡಬೇಕು, 2 ಸೆಕೆಂಡ್ ಆನ್ ಮಾಡಬೇಕು, 2 ಸೆಕೆಂಡ್ ಬಂದ್ ಮಾಡಬೇಕು. ಇವಾಗ ನೋಡಿರಿ ತೆಗೆದ್ರೆ ಕಾಳಾಗೈತಿ. ಇವಾಗ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ನಾನು ಕಾಸು ಇಟ್ಕೊಂಡ್ರೆ ಎಣ್ಣೆ ಇದೆ, ಅಂದರೆ ಚೆನ್ನಾಗಿ ಕಾದಿರೋ ಎಣ್ಣೆನ ನಾನು ತೆಗೆದು ಇಟ್ಕೊಂಡಿದ್ದೆ. ನಾನು ಅದನ್ನು ಎಣ್ಣೆ ಹಾಕ್ತಿದ್ದೀನಿ ಒಂದು ಸ್ಪೂನಷ್ಟು. ಬೇಡ ಅಂದರೆ ನೀವು ಹಸಿ ಶೇಂಗಾ ಎಣ್ಣೆ ಇರುತ್ತಲ್ಲ ಅದನ್ನೂ ಬೇಕಾದ್ರೆ ಹಾಕ್ಕೋಬೋದು. ಎಣ್ಣೆ ಕಾಸ್ದೇ ಇರೋದನ್ನು ಹಾಕ್ಕೋಬೋದು. ಬಟ್ ನನಗೆ ಯಾಕೋ ಹಸಿದು ಎಣ್ಣೆ ಹಾಕೋಕೆ ಇಷ್ಟ ಆಗಲಿಲ್ಲ. ಅದಕ್ಕೆ ಕಾದಿರೋ ಎಣ್ಣೆನ ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಕಾದಿರೋ ಎಣ್ಣೆ ಮತ್ತೆ ಏನು ಮಾಡಬೇಕು ಅಂದರೆ ಇಲ್ಲಿ ಮತ್ತೆ ಪಲ್ಸ್ ಮೋಡಲ್ಲಿ ಮತ್ತೆ ಮಾಡಬೇಕು. ಪಲ್ಸ್ ಮೋಡಲ್ಲಿ ಮತ್ತೆ 1-2 ನಿಮಿಷ ಮಾಡಿದ್ರೆ ಇದು ಚೆನ್ನಾಗಿ ಕಾಳಾಗಿ ಬರ್ತೈತಿ ಚಟ್ನಿ. ತುಂಬ ಟೇಸ್ಟ್ ಇರ್ತೈತಿ. ಹಾಗೆ ಏನು ಪಲ್ಯ ಬೇಕಾಗೇ ಇಲ್ಲ. ಚಟ್ನಿ ಈ ಥರದೊಂದು ಮೊಸರು, ಶೇಂಗಾ ಚಟ್ನಿ, ಸಜ್ಜಿ ರೊಟ್ಟಿ, ಹಾಗೆ ಜೋಳದ ರೊಟ್ಟಿ, ಶೇಂಗಾ ಚಟ್ನಿ, ಮೊಸರು ಈ ಥರ ಎಲ್ಲ ತಿನ್ನಲಿಕ್ಕೆ ತುಂಬ ಸಖತ್ತ ಟೇಸ್ಟ್ ಇರ್ತೈತಿ. ಮಕ್ಕಳು ಕಿರಿಕಿರಿ ಮಾಡ್ತಿದ್ದವಪ್ಪ ಪಲ್ಯ ಎಲ್ಲ ಒಲ್ಲೆ ಅಂತಂದರೆ ಅವ್ರಿಗೆ ಶೇಂಗಾ ಚಟ್ನಿ, ತುಪ್ಪ ಅಥವಾ ಶೇಂಗಾ ಚಟ್ನಿ, ಮೊಸರು, ಚಪಾತಿ ತಿನ್ನಿಸ್ಲಿಕ್ಕೆಲ್ಲ ತುಂಬ ಚೆನ್ನಾಗಿರ್ತೈತಿ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ಶೇಂಗಾ ಚಟ್ನಿ ಪ್ರಿಯರಿಗೆ ಅಥವಾ ಚಟ್ನಿ ಪ್ರಿಯರಿಗೆ ಇದು ತುಂಬ ಇಷ್ಟ ಆಗ್ತೈತಿ. ಇಷ್ಟ ಆಯ್ತು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಶೇಂಗಾ ಚಟ್ನಿ ರೆಡಿ ಆಯಿತು. ಹಾಗೆ ಗುರಾಳ್ ಚಟ್ನಿನೂ ಮಾಡಿದೆ. ಗುರಾಳ್ ಚಟ್ನಿಗೂ ಸೇಮ್ ಎಲ್ಲ ಶೇಂಗಾ ಚಟ್ನಿಗೆ ಹಾಕಿದ ಇಂಗ್ರೀಡಿಯೆಂಟೇ. ಇದನ್ನೇನು ಆ ಥರ ಏನೂ ಬೇಕಾಗಿಲ್ಲ. ಬಟ್ ಇದಕ್ಕೂ ಕರಿಬೇವು, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿಬಿಟ್ಟೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಅಚ್ಚ ಖಾರದ ಪುಡಿ ಮತ್ತು ಇಲ್ಲಿ ರುಚಿ ತಕ್ಕಷ್ಟು ಉಪ್ಪು. ಎರಡೂ ಕಾಂಬಿನೇಷನ್ ಇದ್ದರೆ ಯಾವ ಪಲ್ಯನೂ ಬೇಡ. ಚಟ್ನಿ ಪುಡಿಗಳೊಂದಿದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಏನು ಚಟ್ನಿ ಪುಡಿ ಅದ ಬಿಡು, ಮೊಸರು ಅದ ಬಿಡು ಹಾಕೊಂಡು ಉಂಡ್ರಾಯ್ತು ಅನ್ನೋ ಲೆಕ್ಕಕ್ಕೆ ಇರ್ತೀವಿ ನಾವು. ಒಂದೊಂದು ದಿವಸ ಪಲ್ಯಗಳಿಲ್ಲ ಅಂದ್ರೂ ಸರಿ. ಈ ಚಟ್ನಿಗಳು ನಿಮಗೆ ಇಷ್ಟ ಆಯ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ. ನೀವು ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ. ಮತ್ತು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದೇ ಹಾಗೆ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಬಾಯ್.